NDA ಗೆಲುವಿನ ಹಿಂದೆ ಕ್ಯಾಂಪೇನ್ ಕಮಾಲ್ ಕೂಡ ಸದ್ದು ಮಾಡ್ತಾ ಇದೆ. ಬಿಜೆಪಿಗೆ ಬಂಪರ್ ಬೆಳೆ ಸಿಕ್ಕಿದೆಯಲ್ಲ ಬಿಹಾರದಲ್ಲಿ, ಅದು ಹೇಗೆ ಅಂದ್ರೆ 565 ಚುನಾವಣಾ ರ್ಯಾಲಿಯನ್ನ ಬಿಜೆಪಿ ಮಾಡಿತ್ತು. 115 ಕ್ಷೇತ್ರವನ್ನ ಕವರ್ ಮಾಡಿದ್ರು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು. 160 ಕ್ಷೇತ್ರವನ್ನ ಕವರ್ ಮಾಡಿದ್ರು ಅಮಿತ್ ಶಾ ಅವರು. ಮಹಾಗಠಬಂಧನ್ ಉಡೀಸ್ ಮಾಡುವುದಕ್ಕೆ ಅತಿ ದೊಡ್ಡ ಚಕ್ರವ್ಯೂಹವನ್ನ ಇಬ್ಬರು ಬಿಜೆಪಿಯ ದಿಗ್ಗಜರು ಹೆಣೆದಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಅದು ಯಾವುದೇ ರಾಜ್ಯದ ಚುನಾವಣೆ ಇರಲಿ, ಪರಿಸ್ಥಿತಿ ಅದೆಂಥದ್ದೇ ಇರಲಿ, ಅದನ್ನ ಈಸಿಯಾಗಿ ಭೇದಿಸುವಂತಹ ಕಲೆಯನ್ನ ಈ ಇಬ್ಬರು ನಾಯಕರುಗಳು ಕೂಡ ಕರಗತ ಮಾಡಿಕೊಂಡಿದ್ದಾರೆ. ಅದಕ್ಕೆ ಈಗ ಮತ್ತೊಂದು ಎಕ್ಸಾಂಪಲ್ ಅಂದ್ರೆ ಅದು ಬಿಹಾರ. ಆಮೇಲೆ ಇಶ್ಯೂಗಳನ್ನ ತುಂಬಾ ಅದ್ಭುತವಾಗಿ ಪಿಕ್ ಮಾಡ್ತಾರೆ ಅವರು ಚುನಾವಣಾ ಭಾಷಣದಲ್ಲಿ. ಸುಮ್ಮನೆ ಈಗ ರಾಹುಲ್ ಗಾಂಧಿ ಅವರು ಒಂದು 10 ದಿನ ಈ ವೋಟ್ ಚೋರಿ ಅಂತ ಹೇಳಿದ್ರು, 14ನೇ ದಿನ ಮತಾಧಿಕಾರ ಅಂತ ಹೇಳಿದ್ರು. ಆಮೇಲೆ ಪಿಲಿಯನ್ ರೈಡರ್ ರೀತಿಯಲ್ಲಿ ತೇಜಸ್ವಿ ಯಾದವ್ ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಜೊತೆಗೆ ಹಿಂದೆ ಹೋಗ್ಬಿಟ್ಟು ಆಮೇಲೆ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ ಇವ್ರು ಹಂಗೆ ಮಾಡ್ಕೊಳ್ಳಿಲ್ಲ. ಸ್ಟ್ರಾಟಜಿ ಕ್ಲಿಯರ್ ಇತ್ತು. ಯಾವ್ಯಾವ ಅಸ್ತ್ರಗಳನ್ನ ಬಳಸಿ ಮತದಾರರ ಮತವನ್ನ ಗೆಲ್ಲಬಹುದು ಅನ್ನೋದು ಅವ್ರಿಗೆ ಅಂದಾಜಿತ್ತು. ಯಾಕಂದ್ರೆ 2004ರಿಂದ ನಾವು ಮೋದಿಯವರ ನಾಗಲೋಟವನ್ನು ನೋಡ್ತಾ ಇದೀವಿ. ಪ್ರೇಮ್ ಹೆಂಗೆ ಎಲ್ಲಿಂದ ಅಂದ್ರೆ ಒಂದು MLA ಕ್ಯಾಂಡಿಡೇಟು ಆಗದೆ ಹಿಂದೆ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆಗಿ ಡೈರೆಕ್ಟ್ ಆಗಿ ಸಾಧನೆಗಳನ್ನ ಮಾಡಿದ್ದನ್ನ ನಾವು ನೋಡಿದೀವಿ. ಪ್ರಧಾನಿ ಫೇಸು, ನಂತರ ನಿರಂತರವಾಗಿ ಗೆಲುವು, ಯಾವ ಪ್ರಧಾನಿಗೂ ಸಿಗದಂತಹ ಪ್ರಚಂಡ ಗೆಲುವು ಸಿಕ್ಕಂತಹ ಸಂದರ್ಭವನ್ನು ಕೂಡ ನಾವು ನೋಡಿದ್ವಿ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಎವ್ರಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅನ್ನೋದು ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ನಮಗೆ ಕಾಣಿಸ್ತಾ ಇದೆ. ಆಮೇಲೆ ನಿತೀಶ್ ಕುಮಾರ್ ಅವರು ಡೈರೆಕ್ಟ್ ಎಲೆಕ್ಷನ್ ಅನ್ನ ಅಸೆಂಬ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿದೆ. ಆಲ್ಮೋಸ್ಟ್ ಒಂದು 30 ವರ್ಷ ಆಗ್ತಾ ಬರ್ತಾ ಇದೆ. ಲಾಸ್ಟ್ ಅವರು ಒಂದು 1990 ಫೈನಲ್ ಮಾಡಿದ್ರು. ಲೋಕಸಭೆ ಎಲೆಕ್ಷನ್ ಅನ್ನು ಫೇಸ್ ಮಾಡ್ತಾ ಇದ್ರು. ಅವರು ಒಂದು 6 ಸಲ 7 ಸಲ MP ಆಗಿದ್ರು. ಬಟ್ ಯಾವಾಗಲೂ MLC ಆಗ್ತಾ ಇದ್ರು ಅವರು. ಎಲೆಕ್ಷನ್ ಅಲ್ಲಿ ಪಾಲ್ಗೊಂಡು ಕ್ಯಾಂಪೇನ್ ಮಾಡ್ಕೊಂಡು ನಾನು ಕಾಲಹರಣ ಮಾಡಲ್ಲ, ಅದ್ರ ಬದಲು ಜಾತಿಗಳನ್ನ ಹೇಗೆ ಓಲೈಕೆ ಮಾಡ್ಕೊಳ್ಬೇಕು ಅನ್ನೋದು ನಾನು ಕರಗತ ಮಾಡ್ಕೊಂಡಿದ್ದೀನಿ. ನನ್ನ ಪಾಸಿಟಿವ್ ಏನು ಅದ್ರ ಮೇಲೆ ನಾನು ಆಟ ಆಡ್ತೀನಿ ಅಂತ ನಿತೀಶ್ ಕುಮಾರ್ ತೋರಿಸ್ತೀನಿ. NDAಗೆ ಇಲ್ಲಿ ಪ್ಲಸ್ ಆಗಿರುವಂಥದ್ದು ಕಾಂಗ್ರೆಸ್ ವರ್ಸಸ್ RSS ಅನ್ನುವಂತಹ ಕಾನ್ಸೆಪ್ಟು. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ RSS ಯಾವ ರೀತಿ ಬಿಜೆಪಿ ಗೆಲುವಿಗೆ ಶ್ರಮಿಸಿತ್ತು ಅನ್ನೋದನ್ನು ನೋಡಿದ್ವಿ. ಯಾವಾಗ ಕಾಂಗ್ರೆಸ್ಸು ಪದೇ RSS ಅನ್ನ ಎದುರುಹಾಕೊಳ್ಳುವಂತಹ ಕೆಲಸ ಮಾಡುತ್ತೋ, ಹಿಂದೂಗಳ ಓಟ್ಗಳು ಕೂಡ ಸಂಪೂರ್ಣವಾಗಿ ಬಿಜೆಪಿ ಅತ್ತ ವಾಲುವಂತದ್ದು ಸ್ಪಷ್ಟವಾಗಿ ಈ ಚುನಾವಣೆ ಮೂಲಕ ಗೊತ್ತಾಗ್ತಾ ಇದೆ. ಓಕೆ, ಈಗ ನಾವು NDA ಗೆಲುವಿಗೆ ಕಾರಣ ಏನು ಅಂತ ನೋಡ್ಬಿಡೋಣ. ಪ್ರಧಾನಿ ಮೋದಿ 14 ಸಮಾವೇಶಗಳು ಮತ್ತು 1 ರೋಡ್ ಶೋ ಅನ್ನ ನಡೆಸಿದ್ರು. ಇಲ್ಲಿ ಪಿಕ್ ಮಾಡ್ತಾ ಇದ್ದಂತಹ ಇಶ್ಯೂಸು, ತಾಯಿ ಬಗ್ಗೆ ಮಾತಾಡಿದ ವಿಚಾರ ಇರಬಹುದು, RSS ಇರಬಹುದು, ನುಸುಳುಕೋರರು ಇರಬಹುದು, ಎಲ್ಲಾ ವಿಚಾರಗಳು ಕೂಡ ಬಿಹಾರಕ್ಕೆ ಆಪ್ಟ್ ಆಗಿತ್ತು. ಬಿಹಾರದ ಜನ ಬಯಸೋದನ್ನೇ ಮಾತಾಡ್ತಿದ್ದಾರೆ ಇವರು ಅಂತ ಅನಿಸ್ತಾ ಇತ್ತು. 160ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಮಿತ್ ಶಾ ಪ್ರಚಾರವನ್ನ ಮಾಡಿದ್ರು. ಆಮೇಲೆ ಅವರು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ, ಅವ್ರ ಜೊತೆಗೆ ಯಾರಾದ್ರೂ ಇಂಟರ್ವ್ಯೂಗೆ ಹೋಗಿದ್ರೆ ಇಂಟರ್ವ್ಯೂಯಿಂದ ಆಚೆ ಬಂದವ್ರು ಹೇಳ್ತಾರೆ, ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಷ್ಟು ಸಿಗುತ್ತೆ ನಮ್ಗೆ, ಇಲ್ಲಿ ಸಿಗುತ್ತೆ ಅಂತ. ಯೂಶಲಿ ನಾವು ರಾಜ್ಯದ ರಾಜಕಾರಣಿಗಳನ್ನು ಕಂಪೇರ್ ಮಾಡ್ಬೇಕಂದ್ರೆ ಯಡಿಯೂರಪ್ಪ ಅವ್ರಿಗೆ ಅಷ್ಟು ಚಾತಿ ಇತ್ತಂತೆ, ನಾನು ಕೇಳ್ಪಟ್ಟಿರೋದು. ಸಿದ್ದರಾಮಯ್ಯ ಅವ್ರಿಗೆ ಅಂತ ಚಾತಿ ಇತ್ತಂತೆ. ಸೊ ಅಮಿತ್ ಶಾ ಡೆಫಿನೆಟ್ಲಿ 36 ಚುನಾವಣಾ ರ್ಯಾಲಿಗಳನ್ನ ಮಾಡಿದಾಗ ಯಾವ ಸಮುದಾಯವನ್ನ ಹೇಗೆ ಓಲೈಸಬೇಕು ಅನ್ನೋದು ಅವರಿಗೆ ಗೊತ್ತಿತ್ತು, ಕರಗತ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ರ್ಯಾಲಿ, ಸಮಾವೇಶ ಮತ್ತು ಇಶ್ಯೂಗಳನ್ನ ಪಿಕ್ ಮಾಡೋ ವಿಚಾರದಲ್ಲಿ ಬಿಜೆಪಿ ಅಥವಾ NDAಗೆ ಅನ್ಮ್ಯಾಚ್ಡ್ ಅಂತ ಅನ್ಸುತ್ತೆ. ಮಹಾಗಠಬಂಧನ್ನ ಯಾವುದೇ ನಾಯಕರು ಕೂಡ ಮ್ಯಾಚ್ ಆಗೋಕ್ಕೂ ಆಗಲ್ಲ. ಆ ಥರ ಇಶ್ಯೂಗಳನ್ನು ಪಿಕ್ ಮಾಡ್ತಾರೆ. ಅದು ಅವ್ರಿಗೆ ವರ್ಕೌಟ್ ಆಗಿದೆ ಅಂತ ಗ್ರೌಂಡಲ್ಲಿ. ಖಂಡಿತ ಅಂತ. ಯಾಕಂದ್ರೆ ಕಳೆದ ಇತ್ತೀಚಿನ ಕೆಲವು ವರ್ಷಗಳ ಚುನಾವಣೆ ನೋಡಿದ್ರೆ ಬಿಜೆಪಿ ಈ ರೀತಿಯ ಸ್ಟ್ರಾಟಜಿಗಳನ್ನ ಆಯಾ ರಾಜ್ಯಕ್ಕೆ ತಕ್ಕಂತೆ, ವಿಶೇಷವಾಗಿ ಪ್ರಧಾನಿ ಮೋದಿ ಅವರ ವರ್ಚಸ್ಸನ್ನ ಬಳಸಿಕೊಂಡು ಮಾಡಬಹುದಾದಂಥ ತಂತ್ರಗಾರಿಕೆ ಏನು, ರ್ಯಾಲಿಗಳೆಷ್ಟು ಅಥವಾ ರೋಡ್ ಶೋಗಳು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಪದೇ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೂ ಕೂಡ ತೀರಾ ಒಂದು ಆಂಟಿ ಇನ್ಕಮೆನ್ಸ್ ಎದುರಿಸಿದಂಥ ಸಂದರ್ಭದಲ್ಲೂ ಕೂಡ ಮ್ಯಾಕ್ಸಿಮಮ್ ಏನಾದರೂ ಎತ್ತಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನವನ್ನು 23 ಚುನಾವಣೆಯಲ್ಲಿ ಪ್ರಧಾನಿಯವರು ಬಂದು ಮಾಡಿದ್ರು. ಅದು ಬೆಂಗಳೂರಿನಲ್ಲಿ ಮಾಡಿದಂಥ ರೋಡ್ ಶೋ ಇರ್ಬೋದು, ಹೀಗೆ ಬೇರೆ ಪ್ರಯತ್ನವನ್ನ. ಅದೇ ಈ ರೀತಿಯಲ್ಲಿ ಒಂದು ಕಡೆ ಮೈತ್ರಿ ಇದೆ, ಮತ್ತೊಂದು ಕಡೆ ಬಲ ಹೆಚ್ಚಿಕೊಳ್ತಾ ಇದೀವಿ ಅನ್ನೋ ಸಂದರ್ಭದಲ್ಲಿ ಮತ್ತಷ್ಟು ಆಸಕ್ತಿಯಿಂದ ಅವರು ರ್ಯಾಲಿಗಳನ್ನ ಮಾಡಿದಂಥದ್ದು, ರೋಡ್ ಶೋ ಮಾಡಿದಂಥದ್ದು, ಜೊತೆಗೆ ಬೇರೆ ಇತರ ತಂತ್ರಗಾರಿಕೆಗಳು ಕೂಡ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲೊಂದು ಕಡೆ ಬಿಜೆಪಿ ಮತ್ತು JDU ನಡುವಿನ ಕಾರ್ಯಕರ್ತರ ನಡುವಿನ ಒಂದು ರೀತಿಯಲ್ಲಿ ಒಮ್ಮತ ಮೂಡಿಸುವಲ್ಲಿ ಅಥವಾ ಇಬ್ಬರ ನಡುವೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಬೇಕಾದಂಥ ತಂತ್ರಗಾರಿಕೆಯನ್ನು ಕೂಡ ಬಿಜೆಪಿ ಮಾಡ್ಕೊಂಡು ಹೋಯಿತು ಅನ್ನುವಂಥದ್ದು. ಅದೇ ರೀತಿಯ ಹೊಂದಾಣಿಕೆ ಕಾಂಗ್ರೆಸ್ಗೆ RJD ಇಂದ ವೋಟ್ ಶಿಫ್ಟ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ವೋಟ್ ಶಿಫ್ಟಿಂಗ್ ಆಗಿದ್ರು ಕೂಡ ಕಾಂಗ್ರೆಸ್ ಅಟ್ಲೀಸ್ಟ್ ಇನ್ನೊಂದು 4-5 ಸ್ಥಾನಗಳನ್ನಾದರೂ ಕೂಡ ಹೆಚ್ಚಿಗೆ ಪಡೆಯುವಂಥ ಪ್ರಯತ್ನವನ್ನು ಮಾಡಬಹುದಿತ್ತೇನಾ. ಆದರೆ ಅದು ಕೂಡ ಸಾಧ್ಯ ಆಗಿದೆ ನೋಡಿದ್ರೆ ಬಿಜೆಪಿಯಲ್ಲಿ ಹೊಂದಾಣಿಕೆ, ಕಾರ್ಯಕರ್ತರ ಮಟ್ಟದ ಹೊಂದಾಣಿಕೆ ಪ್ಲಸ್ ನಾಯಕರ ಜೊತೆಗಿನ ಹೊಂದಾಣಿಕೆ ಮತ್ತು ಸ್ಟ್ರಾಟಜಿ ಹಾಗೂ ಎಷ್ಟು ಸಮಾವೇಶ ಎಲ್ಲಿ ಮಾಡಬೇಕು, ಜಾತಿ ಸಮೀಕರಣ ಏನು ಮಾಡಬೇಕು, ಪ್ರದೇಶವಾರು ಆದ್ಯತೆ ಹೇಗೆ ಕೊಡಬೇಕು,
ಇವೆಲ್ಲವನ್ನು ಕೂಡ ಅಳೆದು ತೂಗಿ ಮಾಡಿದ್ರಿಂದ ಆ ಯಶಸ್ಸು ಅವ್ರನ್ನ ಕೈ ಹಿಡಿದಂತೆ ಕಾಣಿಸ್ತಾ ಇದೆ ಮಮತಾ. ಓಕೆ, ಥ್ಯಾಂಕ್ ಯು. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಆಮೇಲೆ ಈ ಹೊಂದಾಣಿಕೆ ಮೈತ್ರಿ ಅನ್ನೋದು ಮೇಲ್ಮಟ್ಟದಲ್ಲಿ ನಾಯಕರುಗಳ ನಡುವೆ ಆಗಬಾರ್ದು, ಕೆಳಮಟ್ಟದಲ್ಲಿ ಕಾರ್ಯಕರ್ತರ ನಡುವೆ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರುಗಳ ನಡುವೆ ಆಗಬೇಕಾಗುತ್ತೆ. ಈಗ NDAಗೆ ಮೈತ್ರಿ ಅನ್ನೋದು ಪ್ಲಸ್ ಆಯಿತು, ಬಟ್ ಅದೇ ಮಹಾಗಠಬಂಧನ್ನಲ್ಲಿ ಕಾಂಗ್ರೆಸ್ಸು RJDಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದಾದಮೇಲೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಅತಿ ದೊಡ್ಡ ಹೊಡೆತವನ್ನು ಕೊಡ್ತಾ ಇರುವಂಥದ್ದೇ ಅಸಾವುದ್ದೀನ್ ಓವೈಸಿ ಅವರ MIM ಪಕ್ಷ. ಇಲ್ಲೂ ಕೂಡ ಅದೇ ರೀತಿ ಹೊಡೆತ ಕೊಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷವೂ ಕೂಡ ಬಹುತೇಕ ಮಹಾಗಠಬಂಧನ್ಗೆ ಪೆಟ್ಟು ಕೊಟ್ಟಿರೋದ್ರಲ್ಲಿ ಡೌಟ್ ಇಲ್ಲ. ಅದಾದಮೇಲೆ ಏನು ಮುಸ್ಲಿಂ ಸಾಂಪ್ರದಾಯಿಕ ವರ್ಗಗಳನ್ನು ಕಾಂಗ್ರೆಸ್ ನಂಬಿಕೊಂಡಿತ್ತು, ಇಲ್ಲಿ ಅತಿ ದೊಡ್ಡ ಪಾಠವನ್ನು ಮುಸ್ಲಿಮರು ಕಲಿಸಿದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಿಂದ ಓವೈಸಿ ಪಕ್ಷಕ್ಕೆ ಹೆಚ್ಚು ಸ್ಥಾನ, 3 ಸ್ಥಾನಕ್ಕಷ್ಟೇ ಸೀಮಿತವಾಗಿರುವಂತಹ ಕಾಂಗ್ರೆಸ್ ಹೀನಾತಿಹೀನ ಪ್ರದರ್ಶನವನ್ನ ಬಿಹಾರದಲ್ಲಿ ಕೊಟ್ಟಿದೆ. ಕಾಂಗ್ರೆಸ್ಗಿಂತ ಓವೈಸಿ ಪಕ್ಷಕ್ಕೆ ಹೆಚ್ಚು ಸ್ಥಾನ ಇಲ್ಲಿ ಹೋಗಿರೋದನ್ನು ನಾವು ಗಮನಿಸಬೇಕಾಗುತ್ತೆ. 3 ಸ್ಥಾನಕ್ಕಷ್ಟೇ ಕಾಂಗ್ರೆಸ್ ಸೀಮಿತವಾಗಿರುವಂಥದ್ದು. ಮತ್ತೊಮ್ಮೆ ಸಹಜವಾಗಿಯೇ ಅಸಾವುದ್ದೀನ್ ಓವೈಸಿ ಅವರ ಸ್ಥಾನ ಏನಾಗಿದೆ ಅಂದರೆ 6ರಲ್ಲಿ ಮುನ್ನಡೆಯನ್ನು ಈಗ ಕಾಯ್ದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಓವೈಸಿ ಪಕ್ಷಕ್ಕಿಂತ ಹೀನಾತಿಹೀನ ಪರ್ಫಾರ್ಮೆನ್ಸನ್ನು ಕಾಂಗ್ರೆಸ್ ಇಲ್ಲಿ ಕೊಟ್ಟಿರೋದನ್ನು ಗಮನಿಸಬೇಕು. ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ಆರೋಪವನ್ನು ಮಾಡ್ತಾ ಇತ್ತು, ಅಸಾವುದ್ದೀನ್ ಓವೈಸಿ ಅವರು ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾ ಇದ್ರು. ಓವೈಸಿ ಪಾರ್ಟಿ ಲಾಸ್ಟ್ ಟೈಮ್ 15 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿ ಆಗ್ಲೂ ಕೂಡ ಕಾಂಗ್ರೆಸ್ಗಿಂತ ಬೆಟರ್ ರೆಕಾರ್ಡ್ ಅನ್ನೇ ಹೊಂದಿತ್ತು, 5 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಈ ಸಲ 25 ಕ್ಷೇತ್ರಗಳಲ್ಲಿ ನಾವು ಏಕಾಂಗಿಯಾಗಿ ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಅವರೊಂದು ಆಫರ್ ಕೊಟ್ಟಿದ್ರು, ಯಾರಿಗೆ? ತೇಜಸ್ವಿ ಯಾದವ್ಗೆ ಮತ್ತೆ ಕಾಂಗ್ರೆಸ್ಗೆ, ನಮಗೊಂದು 6 ಕ್ಷೇತ್ರಗಳನ್ನು ಕೊಡಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದ್ರು. ಬಟ್ ಇವರು ಯಾಕೋ ಒಪ್ಪಲಿಲ್ಲ. ಅದನ್ನ ಪರಿಣಾಮ ಏನು? ಲಾಸ್ ಆಯಿತು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಮಹಾಗಠಬಂಧನ್ ಜೊತೆಗೆ ಸೀಟ್ ಹಂಚಿಕೆ ಟೈಮ್ನಲ್ಲೇ ಓವೈಸಿ ಅವ್ರು ಕೇಳಿದ್ರು, ನಮಗೊಂದು 6 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಬಿಡಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ. ಬಟ್ ಅದಕ್ಕೆ ಒಪ್ಪಿರಲಿಲ್ಲ. ಪರಿಣಾಮ ಬಹಳ ದೊಡ್ಡ ಬೆಲೆನೇ ತೆತ್ತ ಕಾಣಿಸ್ತಾ ಇದೆ ಕಾಂಗ್ರೆಸ್. ಈ ಫಲಿತಾಂಶವನ್ನು ನೋಡ್ತಾ ಇದ್ರೆ ಮಮತಾ, ಯಾರು ಬಂದರೂ ಕೂಡ ಕಾಪಾಡೋ ಕಷ್ಟ ಇತ್ತೇನೋ ಅನ್ನುವಂಥದ್ದು. ಆದರೆ AMM ಅವರು ಏನಂದ್ರೆ ಹಿಂದೆಯೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ಗೆ ಅಡ್ಡಗಾಲನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಓವೈಸಿ ವಿರುದ್ಧ ಇರುವಂಥ ಆರೋಪವೇ. ಬಿಜೆಪಿಯ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತಾರೆ ತೆರೆಮರೆಯಲ್ಲಿ, ಮತ್ತು ಅವರು ಬಿಜೆಪಿಯ ಬಿ ಟೀಮ್ ಅನ್ನುವಂಥ ರೀತಿಯಲ್ಲಿ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾರೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಅಥವಾ ಕಾಂಗ್ರೆಸ್ನ ಗಟ್ಟಿ ವೋಟ್ ಬ್ಯಾಂಕ್ ಇರುವ ಕ್ಷೇತ್ರಗಳಲ್ಲಿ ಅವರು ಅಭ್ಯರ್ಥಿಗಳನ್ನು ಹಾಕಿ ಅದನ್ನು ಹೊಡಿತಾರೆ ಅನ್ನುವಂಥ ಆರೋಪ. ಹಾಗಾಗಿ ಅವ್ರ ಮೇಲೆ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ರು. ಆದರೆ ಕೆಲವು ಸಂದರ್ಭದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಅವರು ಮಾತಾಡಿದಂಥದ್ದು, ಅವರು ಆಡಿದಂಥ ಮಾತುಗಳು ವಿವಾದವಾಗಿ ಬಿಜೆಪಿ ಹಿಂದುತ್ವದ ಕಾರ್ಡನ್ನು ಪ್ಲೇ ಮಾಡಲಿಕ್ಕೆ ಹೋದಾಗ ಕಾಂಗ್ರೆಸ್ ಮೌನಕ್ಕೆ ಶರಣಾಗಿತ್ತು. ಅಂದರೆ ಇದು ಎಲ್ಲೋ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ಕೊಂಡು ಬಂದಿತ್ತು. ಆದರೆ ಇಲ್ಲೀಗ ಕಾಂಗ್ರೆಸ್ಗಿಂತ ಅವರೇ ಬೆಟರ್ ಅನ್ನೋದಾದರೆ ಸಹಜವಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅದನ್ನು ಒಪ್ಪಿಕೊಳ್ಬೋದಿತ್ತ ಅಂತ. ಅಂದರೆ ಒಪ್ಪಿಕೊಂಡಿದ್ರೆ ಬೇರೆ ಕಡೆನಾದರೂ ಅವರಿಗೆ ವೋಟ್ ಬ್ಯಾಂಕನ್ನು ಇರುವಂಥ ಕಡೆಯಲ್ಲಿ ಸ್ವಲ್ಪ ವೋಟನ್ನು ಶಿಫ್ಟ್ ಮಾಡಿ ಕೊಡುವಂಥ ಪ್ರಯತ್ನವನ್ನಾದರೂ ಕೂಡ ಓವೈಸಿ ಪಕ್ಷ ಮಾಡ್ತಾ ಇತ್ತ ಅನ್ನುವಂಥ ಸಹಜವಾದ ಚರ್ಚೆ ಈಗ. ಆದರೆ NDA ಮೈತ್ರಿಕೂಟ ಮುನ್ನಡೆ ಸಾಧಿಸಿರುವಂಥ ರೀತಿಯನ್ನು ನೋಡ್ತಾ ಇದ್ರೆ ಎಲ್ಲರೂ ಒಟ್ಟಾದ ರೀತಿಯಲ್ಲಿ ಮತ್ತೊಂದು ಪರಿಣಾಮ ಏನಾದ್ರು ಬೀರಿದ್ದೀರಾ, ಅದು ಇನ್ನೂ ಕೂಡ ಹೀನಾಯ ಪರಿಸ್ಥಿತಿ ಅನ್ನೋ ಹಂತಕ್ಕೆ ಬಂದು ನಿಲ್ತಾ ಇತ್ತ ಅನ್ನುವಂಥದ್ದು. ಆದರೆ ಇವರು ಮಹಾಗಠಬಂಧನ್ ಯಾವಾಗ ಓವೈಸಿಯನ್ನು ನಂಬಲಿಲ್ವೋ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಾದರೂ ಆ ಸ್ಪರ್ಧೆಯ ಪರಿಣಾಮವಾಗಿ ಅವರು ಬಹುಶಃ ಕಾಂಗ್ರೆಸ್ಗಿಂತ ಮುಂದಿರುವಂಥದ್ದು ಸಹಜವಾಗಿ ಕಾಂಗ್ರೆಸ್ಗೆ ಮತ್ತಷ್ಟು ಹಿನ್ನಡೆಯನ್ನು ಮತ್ತೊಂದು ರೀತಿಯ ಅವಮಾನಕರ ರೀತಿಯಾದ ಸೋಲಿಗೆ ತಂದು ನಿಲ್ಲಿಸ್ತಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಒಟ್ಟಿನಲ್ಲಿ ಅತ್ಯಂತ ಅವಮಾನಕಾರಿಯಾದಂತಹ ಹೆಜ್ಜೆಯಲ್ಲಿ ಅಥವಾ ಸ್ಥಾನದಲ್ಲಿ ಕಾಂಗ್ರೆಸ್ ಕಾಣಿಸ್ತಾ ಇದೆ ನಮಗೆ. 3-2-1 ಲಾಸ್ಟ್ ಟೈಮ್ ತನಕ ಕೂಡ ನಮ್ಮ ಕರ್ನಾಟಕದಲ್ಲೂ ಹೀಗೆ ನಂಬರ್ಸ್ ಲೋಕಸಭೆಯಲ್ಲಿ ಕಾಣಿಸಿತ್ತು, ಯಾವಾಗ JDS ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿತ್ತಲ್ಲ ಆಗ.